ಇವತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವತಿಯಿಂದ 148 ವಿದ್ಯುನ್ಮಾನ ಬಸ್ಸುಗಳನ್ನು ಲೋಕಾರ್ಪಣೆ ಮಾಡಲಿಕ್ಕೆ ನಮ್ಮ ಸಚಿವರಾದಂಥ ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸರ್ ಬಂದಿದ್ದರು. ಈಗಾಗಲೇ 921 ವಿದ್ಯುನ್ಮಾನ ಬಸ್ಸುಗಳು ನಮ್ಮ ನಗರದಲ್ಲಿ ಸಂಚರಿಸ್ತಾನೇ ಇದೆ. ಅದರ ಜೊತೆಗೆ ಹೆಚ್ಚುವರಿಯಾಗಿ ಈಗ 148 ಬಸ್ಸುಗಳು ಈಗ ಸೇರ್ಪಡೆ ಆಗಿರುವಂಥದ್ದು ಒಂದು ಹೆಮ್ಮೆಯ ವಿಷಯ. ನಗರದಲ್ಲಿ ಭಾಳಷ್ಟು ಟ್ರಾಫಿಕ್ ಸಮಸ್ಯೆ ಇದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಹೆಚ್ಚುವರಿ ಬಸ್ಸು ಬಂದರೆ ಇನ್ನೂ ಟ್ರಾಫಿಕ್ ಹೆಚ್ಚಳ ಆಗುತ್ತದೆ ಅನ್ನುವಂಥದ್ದು ಕೆಲವರು ವಿಚಾರ ಮಾಡ್ಬೋದು. ಹಾಗೆ ಆಗುವುದಲ್ಲ. ಒಂದು ಬಸ್ಸಿನಲ್ಲಿ 35 ಕುರ್ಚಿಗಳಿದೆ ಅಂದರೆ ಕನಿಷ್ಠ ಒಂದು 60ರಿಂದ 65 70 ಜನವರೆಗೆ ಅದರಲ್ಲಿ ಓಡಾಡಬಹುದಾಗಿದೆ. 70 ಜನರಲ್ಲಿ ಕನಿಷ್ಠ 50% ಜನರು ಕಾರ್ನಲ್ಲಿ ಅಥವಾ 3 ವೀಲರ್ಸ್ನಲ್ಲಿ ಓಡಾಡಿದರೆ ಅಥವಾ 2 ವೀಲರ್ಗಳಲ್ಲಿ ಓಡಾಡಿದರೆ ಎಷ್ಟೋ ರೋಡ್ ಸ್ಪೇಸಸ್ ಅದು ಆಕ್ಯುಪೈ ಮಾಡಿಕೊಳ್ಳುತ್ತದೆ. ಅದರ ಬದಲಿಗೆ ಬಸ್ಸನ್ನು ಬಳಕೆ ಮಾಡೋದರಿಂದ ಅದು ಜಾಗ ಒಂದು ಉಳಿಸ್ಕೊಡ್ತದೆ. ಜೊತೆಯಲ್ಲಿ 1 ಕಿಲೋಮೀಟ್ರು ಒಂದು ಡೀಸೆಲ್ ಬಸ್ ಓಡಾಡಿದರೆ 750 ಗ್ರಾಮ್ ಕಾರ್ಬನ್ನು ನಮ್ಮ ಗಾಳಿನಲ್ಲಿ ಸೇರ್ಪಡೆ ಆಗುತ್ತದೆ. ಸೊ ಈ ಗಾಳಿಯನ್ನು ಕೂಡ ನಾವು ಮಾಲಿನ್ಯ ಮಾಡಿಸಿ ಈ ಥರ ಒಂದು ಜಾಸ್ತಿ ರೋಡ್ಗಳ ಜಾಗವನ್ನು ತುಂಬಿಸ್ಕೊಳ್ಳೋ ಬದಲಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಮಾಸ್ ಟ್ರಾನ್ಸ್ಪೋರ್ಟನ್ನು ಬಳಕೆ ಮಾಡೋದ್ರ ಮುಖ ಈ ಸಮಾಜಕ್ಕೆ, ಈ ನಗರಕ್ಕೆ, ಈ ಪರಿಸರಕ್ಕೆ ನಾವು ಒಂದು ಸಹಾಯ ಮಾಡಿದಂಗೆ ಆಗುತ್ತದೆ. ವಿಶೇಷವಾಗಿ ನಿಮಗೆ ಆರ್ಥಿಕವಾಗಿಯೂ ಕೂಡ ಜಾಸ್ತಿ ಖರ್ಚು ಇರುವುದಿಲ್ಲ. ನಮ್ಮದು ದರವೂ ಕೂಡ ಕನಿಷ್ಠ 6 ರೂಪಾಯಿ ದರದಲ್ಲಿ ಪ್ರಾರಂಭ ಆಗ್ತಕ್ಕಂಥದ್ದು. ಇದೆಲ್ಲವೂ ಕೂಡ ನಾನ್ ಎ ಸಿ ಬಸ್ಸಸ್ಗಳಾಗಿರ್ತಕ್ಕಂಥದ್ದು. ಈ ಎಲ್ಲವೂ ಕೂಡ ಸೇಫ್ಟಿ ಸೆಕ್ಯೂರಿಟಿ ಸಿಸ್ಟಮ್ಸು ಭಾಳಷ್ಟು ಇದ್ದಾವೆ. ವಿಶೇಷವಾಗಿ ವಿಕಲಚೇತನರಿಗೆ, ವಿಶೇಷಚೇತನರಿಗೆ ಅನುಕೂಲ ಮಾಡುವಂಥ ದೃಷ್ಟಿಯಲ್ಲಿ ಬಸ್ಸುಗಳು ಮಂಡಿ ಇಟ್ಟು ಅಂಥ ನಮ್ಮ ಪ್ರಯಾಣಿಕರನ್ನು ಕೊಂಡೊಯ್ಯುವಂಥ ವ್ಯವಸ್ಥೆಯನ್ನು ಕೂಡ ಅಳವಡಿಸ್ಕೊಂಡಿರ್ತಕ್ಕಂಥ ಬಸ್ಸಾಗಿ ಈ ಬಸ್ಸುಗಳು ನಿರ್ಮಾಣ ಮಾಡಲ್ಪಟ್ಟಿರತಕ್ಕಂಥದ್ದು. ಈ ಬಸ್ಸುಗಳು ಈಗಾಗಲೇ 6 ಕೋಟಿ ಕಿಲೋಮೀಟರ್ಗಳು ನಮ್ಮ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಈಗಾಗಲೇ ಸಂಚರಿಸಿ ಅದು ದಿಟ್ಟವಾದಂಥ ಒಂದು ನಡೆಯನ್ನು ತೋರಿಸಿಕೊಟ್ಟಿದ್ದೆ. ಮುಂದಿನ ದಿನಮಾನದಲ್ಲೂ ಕೂಡ ಈ ವಿದ್ಯುನ್ಮಾನ ಬಸ್ಸುಗಳಲ್ಲಿ ಜಾಸ್ತಿ ಶಬ್ದಗಳ ಮಾಲಿನ್ಯ ಇರಲ್ಲ, ಡೀಸೆಲ್ ಬಸ್ಸಲ್ಲಿರ್ತಕ್ಕಂಥ ಒಂದು ವೈಬ್ರೇಷನ್ಸ್ ಇರಲ್ಲ, ಮತ್ತು ಸರಳವಾಗಿ ಎಲ್ಲರಿಗೂ ಕೊಂಡೊಯ್ಯುವಂಥ ಒಂದು ಸ್ಮೂತ್ ಸೀಮ್ಲೆಸ್ನೆಸ್ಸನ್ನು ಈ ಬಸ್ಸುಗಳಲ್ಲಿ BMTC ಕೊಡಬೇಕು ಅಂತ ಹೇಳಿ ಈ ನಿರ್ಣಯವನ್ನು ಮಾಡ್ತಾಯಿದ್ದೀವಿ.